ಓಕೆ, ಬ್ರೇಕ್ನ ನಂತರ ಇನ್ನೂ ಸಾಕಷ್ಟು ಪ್ರಶ್ನೆ ಇದೆ ಕೇಳೋದು. ಸರ್, ಇವಾಗ ಡೈರೆಕ್ಟಾಗಿ ಫಿಲ್ಮ್ ವಿಷಯಕ್ಕೆ ಬಂದರೆ ಸಾಕಷ್ಟು ವಿಷಯ ಕೇಳಬೇಕು ಅಂದ್ಕೊಂಡಿದ್ದೀನಿ. ಸೊ ಇವಾಗಷ್ಟೇ ಈಗ ಸಕ್ಸಸ್ ಆಗಿದೆ. ನೆಕ್ಸ್ಟ್ ನಿಮ್ಮ ಟಾಲಿವುಡ್ ಅಥವಾ ತಮಿಳು ತೆಲುಗಲ್ಲಿ ಯಾವುದು ಪ್ರಾಜೆಕ್ಟ್ ಯಾವುದು? ಸದ್ಯಕ್ಕೆ ಯಾವುದೂ ಇಲ್ಲ. ಈಗ ಕೇಶನ್ ಕುಮಾರ್ ಅವ್ರದ್ದು ಮಾಡೋಣ ಅಂತ ಇದ್ದೀವಿ. ಆ್ಯಂಡ್ ಅಲ್ಲಿಂದ ಎಲ್ಲ ಗೊತ್ತಿರೋ ಹಾಗೆ ಏನಾಗಿದೆ, ನಾನು ಮಾಡಿರೋ ಪಾತ್ರ ಹೇಗಿದೆ ಅಂದರೆ ಈಗ ಅದರಲ್ಲಿ ಇಟ್ಸ್ ಆ್ಯಕ್ಚುಲಿ ಒಂದು ಆಂಟೋಗಾನಿಸ್ಟ್, ಓಕೆ, ವಿಲನ್ ಕ್ಯಾರೆಕ್ಟರ್. ಬಟ್ ಹೀರೋಯಿಕ್ ಆಗಿ ಆ ಥರ ಆಗ್ಬಿಡುತ್ತೆ ಎಲ್ಲರಿಗೂ. ಸೊ ಅಲ್ಲಿ ಏನಾಗಿದೆ, ಎಲ್ಲರಿಗೂ ಸುಮಾರು ಜನ ಕೆಲಸ ಮಾಡಬೇಕು ಅಂತ ಇದೆ, ಸುಮಾರು ಜನಕ್ಕೆ ಇವ್ನು ಇಟ್ಕೊಂಡು ಏನಾದ್ರು ಮಾಡಬೇಕು ಅಂತ ಇದೆ. ಬಟ್ ಏನಂದರೆ ಅದು ನಮ್ಗೆ ಏನಾಗುತ್ತೆ, ಕೇಳ್ಪಡ್ತೀವಲ್ಲ, ಇವ್ರನ್ನ ಅಪ್ರೋಚ್ ಮಾಡಿದ್ದಾರೆ, ಅವ್ರು ಹೇಗೆ ಫ್ರೀ ಇದಾರಾ, ಸಿಗ್ತಾರಾ, ಏನು ಅಂದ್ಬಿಟ್ಟಲ್ಲ. ಬಟ್ ಡೈರೆಕ್ಟಾಗಿ ನನ್ನ ತನಕ ಇನ್ನೂ ಬಂದಿಲ್ಲ. ಯಾಕಂದರೆ ಆಲ್ಮೋಸ್ಟ್ ಇವಾಗ ರಾಜಮೌಳಿ ಅಂತವ್ರ ಹತ್ರ ಕೆಲಸ ಮಾಡಿದ್ಮೇಲೆ ಏನಾಗುತ್ತೆ, ದೇರ್ ಆರ್ ಗುಡ್ ಡೈರೆಕ್ಟರ್ಸ್ ಐ ವಾಂಟ್ ಟು ವರ್ಕ್ ವಿತ್. ಸೊ ದೇ ಆರ್ ಆಲ್ ಪ್ಲಾನಿಂಗ್ ಸಮಥಿಂಗ್. ಇಟ್ ವಿಲ್ ಟೇಕ್ ಸಮ್ ಟೈಮ್. ಇಟ್ ವಿಲ್ ನಾಟ್, ಯಾಕಂದರೆ ಅವರೆಲ್ಲ ಕಥೆ ಇಲ್ಲದೆ ಬಂದು ಸಡನ್ನಾಗಿ ಸುಮ್ಮನೆ ಅಡ್ವಾನ್ಸ್ ಕೊಟ್ಟು ಒಂದು ಪಿಕ್ಚರ್ ಮಾಡೋಣ ಅಂತ ಹೇಳೋದವರಲ್ಲ ಅವರೆಲ್ಲ. ನೆಕ್ಸ್ಟ್ ಕನ್ನಡಕ್ಕೆ ವಿಷಯಕ್ಕೆ ಬಂದಿದ್ರೆ ಬಚ್ಚನ್. ಸೊ ನಾಳೆ ನಿಮ್ಮ ಬರ್ತಡೆಗೆ ಎಲ್ಲ ಕಡೆ ಪೋಸ್ಟರ್ ಕೂಡ ಇದೆ ಅಂತ, ತುಂಬ ಡಿಫ್ರೆಂಟ್ ಆಗಿದೆ. ಪ್ರೋಮೋಸ್ ಕೂಡ ಬಿಟ್ಟಿದ್ದಾರೆ. ಸೊ ಆ ಪ್ರೋಮೋಸಲ್ಲಿ ಡೈಲಾಗ್ ಎಲ್ಲ ಕೇಳ್ತಾ ಇದ್ದಾರೆ. ಮೋಸ್ಟ್ಲಿ ಜಾಸ್ತಿ ಕ್ಯೂರಿಯಾಸಿಟಿ ಫ್ಯಾನ್ಸಿಗಾಗಿರುತ್ತೆ, ಪ್ರತಿಯೊಬ್ಬರಿಗೆ ಇರುತ್ತೆ. ಓಕೆ, ಅಭಿಮಾನಿಗಳು ಅಂತ ಬಂದಾಗ ಅವ್ರಿಗೆ ಇರೋದು ಅಷ್ಟೇ. ನಮ್ಮ ಫೇವ್ರೆಟ್ ಸ್ಟಾರ್ ಯಾವ ಸಿನಿಮಾ ಮಾಡ್ತಿದ್ದಾರೆ, ಯಾವ ಪಾತ್ರದಲ್ಲಿ ಕಾಣಿಸ್ಕೊತಾರೆ, ನೆಕ್ಸ್ಟ್ ಹೆಂಗಿರ್ಬೋದು ಅಂತ ಡೈಲಾಗ್ಸ್ ಎಲ್ಲ ಕೇಳ್ತಾ ಇದ್ದಾರೆ. ಇಟ್ಸ್ ಕಂಪ್ಲೀಟ್ಲಿ ಆ್ಯಂಗ್ರಿ ಯಂಗ್ ಮ್ಯಾನ್ ಲುಕ್ಕು. ಒಂದು ಡೈಲಾಗ್ ಹೇಳ್ತೀರಾ, ಡೈಲಾಗ್ ನೀವೇ ಹೇಳೋದು ಚೆನ್ನಾಗಿರುತ್ತೆ ಅಂತ. ಅದು ಫಸ್ಟು ಶಶಾಂಕ್ ತುಂಬ ಕಾದಿದ್ದಾರೆ ಈ ಸಿನಿಮಾ ಮಾಡೋದಕ್ಕೆ. ಆ್ಯಂಡ್ ಶಶಾಂಕ್ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ನನಗೂ ತುಂಬ ಆಸೆ ಇತ್ತು. ಅವ್ರ ಸಿನಿಮಾಗಳು ನೋಡಿದ್ದೀನಿ. ವೆರಿ ಸೆನ್ಸಿಬಲ್ ಡೈರೆಕ್ಟರ್. ಆ್ಯಂಡ್ ತುಂಬ ಪ್ಲಾನಿಂಗ್ ಮಾಡ್ತಾರೆ ಎಲ್ಲ ವಿಚಾರದಲ್ಲೂ. ಆ್ಯಂಡ್ ಹಿ ಟೇಕ್ಸ್ ಲಾಟ್ ಆಫ್ ಇಂಟ್ರೆಸ್ಟ್ ಇನ್ ಎವ್ರಿಥಿಂಗ್. ಒಂದು ಚಿಕ್ಕ ಸೆಟ್ಟಿಂದ ಹಿಡಿದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಕಾಸ್ಟಿಂಗಿಂದ ಹಿಡಿದು. ಇಟ್ಸ್ ನೈಸ್ ಟು ವರ್ಕ್ ವಿತ್ ಸಚ್ ಡೈರೆಕ್ಟರ್ಸ್. ಆ್ಯಂಡ್ ಇಸ್ ಅ ವೆರಿ ಸ್ವೀಟ್ ಗಾಯ್, ಬೇಸಿಕ್ಲಿ ವೆರಿ ಸ್ವೀಟ್ ಗಾಯ್. ಫೈನ್ ಸರ್. ಓಕೆ, ನೆಕ್ಸ್ಟ್ ಇವಾಗ ಬಂದರೆ ನಿಮ್ಮ ಡೈರೆಕ್ಷನ್ ನೆಕ್ಸ್ಟ್ ಸಿನಿಮಾ ಯಾವುದು? ಇದು ಒಂದು ಅದಕ್ಕೆ ಏನು ಪ್ಲ್ಯಾನ್ ಮಾಡಿಲ್ಲ ಅವರೇ. ಬಿಕಾಸ್ ಫ್ರ್ಯಾಂಕ್ಲಿ ಒಂದ್ಸತಿ ಕೆಂಪೇಗೌಡ ಮಾಡಬೇಕಾದ್ರೆ ಆಲ್ಮೋಸ್ಟ್ 9 months ಹೊರಟೋಯ್ತು. ಅದಾದಮೇಲೆ ಕಂಪ್ಲೀಷನ್ ಆಫ್ ಕಮಿಟ್ಮೆಂಟ್ಸ್ ಅಂತ ಅನ್ನೋಷ್ಟರೊಳಗೆ ದೇವ್ರು ಇನ್ನೊಂದು ಕೊಟ್ಟ ಸರ್ಪ್ರೈಸ್ ಈಗ ಅಂತ. ಸೊ ಆ ಟೈಮಲ್ಲಿ ಸ್ಟಾರ್ಟ್ ಮಾಡಬೇಕು ವಿಷ್ಣುವರ್ಧನ, ಸ್ವಲ್ಪ ಇದು ಇನ್ನೂ ಅರ್ಧ ಆಗಿತ್ತು. ಆ ಟೈಮಲ್ಲಿ ದ್ವಾರಕೇಶ್ ಚಿತ್ರದಿಂದ ಅವರು ಬಹಳ ಸಹಕಾರ ಕೊಟ್ಟರು ನನಗೆ. ಅವ್ರು ಹಠ ಹಿಡಿದು ಕೂತಿದ್ದರೆ ಅವಾಗ ಈಗಾಗ ಹೋಗಕ್ಕೆ ಆಗ್ತಾ ಇರಲಿಲ್ಲ ನಾನು. ಇಲ್ಲ ಮುಗಿಸ್ಬಿಡಿ, ನಮ್ಮ ಡೇಟು ಅಂದ್ಕೊಂಡು. ಬಟ್ ಅವ್ರು ಇಲ್ಲ, ನಿಮ್ಗೆ ಒಳ್ಳೇದಾಗುತ್ತೆ, ನೀನು ಮಾಡ್ಕೊಂಬಚ್ಚಿನ ಅಂತ. ಅವ್ನು ಯೋಗೇಶ್ ತುಂಬ ಹೆಲ್ಪ್ ಮಾಡಿದ್ರು ಆ ಟೈಮಲ್ಲಿ. ಅವ್ರು ಸಪೋರ್ಟ್ ಮಾಡಿದ್ರು. ನಾನು ಅವಾಗ ಹೋಗಿ ಬರಬೇಕಾಯ್ತು. ಸೊ ಈಗ ಮುಗಿಯೋಷ್ಟೊಳಗೆ ಆಲ್ಮೋಸ್ಟ್ 1.5 years ಆಗೋಯ್ತು ನನಗೆ. ಈಗ ನಾನು ಡೈರೆಕ್ಷನ್ ಕೈ ಹಾಕಿದ್ರೆ ನನಗೀಗ ಸ್ನೇಹಿತರಾದಂಥ ಒಂದು ಇಬ್ಬರು ಪ್ರೊಡ್ಯೂಸರ್ಸು ಕಾಯ್ಕೊಂಡು ಕೂತಿರೋರು 100% ನನ್ನ ಮನೆ ಮುಂದೆ ಬಂದು ಉಪವಾಸ ಸತ್ಯಾಗ್ರಹ ಕೂತ್ಬಿಡ್ತಾರೆ. ಸೊ ಅದು ಮುಗಿಸ್ಬಿಟ್ಟು ಸಿ, ಡೈರೆಕ್ಷನ್ ಇಸ್ ಆಲ್ವೇಸ್ ಮೈ ಫಸ್ಟ್ ಲವ್ ಕಂಪೇರ್ಡ್ ಟು ಆ್ಯಕ್ಟಿಂಗ್. I will always love to direct, even if I'm not the actor. The most expected project ಕನ್ವರ್ಲಾಲ್. ಸೊ ಯಾವಾಗ, ಏನು ನೆಕ್ಸ್ಟ್ ನಿಮ್ಮ ಫಸ್ಟ್ ಡೈರೆಕ್ಷನ್ ಅದೇ ತೊಗೊಳ್ತೀರಾ ಅಥವಾ ಹೇಗೆ? ನಾನು ಭಾಳ ವರ್ಕ್ ಮಾಡಿ ಅಂಬರೀಷ್ ಮಾಮನಿಗೆ ಒಂದು ಕೊಡುಗೆಯಾಗಿ ಕೊಡಬೇಕು ಅಂತ ಆಸೆ ಪಟ್ಟಂಥ ಚಿತ್ರ ಕಾರಣಾಂತರಗಳಿಂದ ನಿಂತೋಯ್ತದು. ನಾಟ್ ಬಿಕಾಸ್ ಆಫ್ ಎನಿ ಇದು. ಇಂಟರ್ನಲ್ಲಿ ನನಗೆ ಪರ್ಸ್ನಲಿ ಕೆಲವು ನೋವುಗಳಾಯ್ತು ಆ ಟೈಮಲ್ಲಿ. ಸೊ ಯಾಕೋ ನನಗೆ ಆ ನೋವಲ್ಲಿ ನನಗೆ ಚಿತ್ರಕ್ಕೆ ನ್ಯಾಯ ಕೊಡುತ್ತೀನಿ ಅಂತ ಅನ್ನಿಸ್ಲಿಲ್ಲ. ಆ್ಯಂಡ್ ಕೈ ಹಾಕಿದ್ದೀನಿ ಅಂತ ನಾನು ಯಾವತ್ತೂ ಅದನ್ನು ಮಾಡೋಕ್ಕೆ ಹೋಗಲ್ಲ. ನನಗೇನಂದರೆ ಅದನ್ನು ಸಿನಿಮಾದಲ್ಲಿ ಯಾರ್ದು ಇರೋದು ಹೆಸರು, ಫಸ್ಟು ಕನ್ವರ್ಲಾಲ್ ಅಂದರೆ ಫಸ್ಟ್ ಬರೋದು ಅಂಬರೀಷ್ ಮಾಮ, ಆಮೇಲೆ ಮಿಕ್ಕಿದವರು. ಆ ವ್ಯಕ್ತಿಗೆ ನಾನು ಒಂದು ಸಿನಿಮಾ ಮಾಡಿಬಿಟ್ಟು ನೋಡಿ ಏನೋ ಮಾಡಿದ್ದೀನಿ ಅಂತ ತೋರಿಸೋದಲ್ಲ. ಸಿನಿಮಾ ಮಾಡಿದ್ರೆ ನಾನು ಬಂದು ಬೆನ್ನು ತಟ್ಟಂಗಿರ್ಬೇಕು. ಬಟ್ ತೆಗ್ದಿರೋ ಅಷ್ಟು ಸೀನ್ಗಳು ನೀವು ಆ್ಯಕ್ಚುಲಿ ನಾನು ಕೆಲವು ಟೈಮ್ ನಾನು ತೋರಿಸಿದ್ರೆ ನೀವು ತುಂಬ ಖುಷಿ ಪಡ್ತೀರ. ತೆಗ್ದಿರೋ ರೀತಿ ಒಂದು 5-6 ಸೀನ್ ಕಂಪ್ಲೀಟ್ ಮಾಡಿದೆ ಶೂಟಿಂಗಲ್ಲಿ. ತುಂಬ ಟೆಕ್ನಿಕಲ್ ಆಗಿ ತೆಗ್ದಿದ್ದೀನಿ, ತುಂಬ ಚೆನ್ನಾಗಿ ತೆಗ್ದಿದ್ದೀನಿ ನಾನು. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಅದು ಇವನೇ ಆರ್ಟ್ ಡೈರೆಕ್ಟರ್. ಒಂದೊಂದನ್ನು ಹೆಂಗೆ ಕ್ರಿಯೇಟ್ ಮಾಡಿದೆ ಅಂದರೆ ಅದರಲ್ಲಿ ಮಾತ್ರ ತುಂಬ ಟೈಮ್ ತೊಗೊಂಡಿದ್ದೀನಿ. ಫಸ್ಟ್ ಕ್ಲಾಸಾಗಿ ಮಾಡಿದೆ ನಾನು. ಬಟ್ ಚೂರು ಇದಾಯಿತು. ಐ ವಿಲ್ ಟೇಕ್ ಇಟ್ ಸರ್. ಕನ್ವರ್ಲಾಲ್ ಐ ವಿಲ್ ಕಂಪ್ಲೀಟ್. ಫೈನ್ ಸರ್. ಇನ್ನೂ ಜಾಸ್ತಿ ಹೊತ್ತು ಕಾಯಿಸಲ್ಲ ನಾನು. ಕೊನೆಯದಾಗ ಒಂದು ಪ್ರಶ್ನೆಗಳು ಕೇಳಿಬಿಡ್ತೀನಿ ನಿಮಗೆಲ್ಲ. ಆ್ಯಸ್ ಎ ಫ್ರೆಂಡ್ ಆಗಿ, ಅದು ಅವ್ರು ಹೇಳ್ತಾರೆ ಬ್ರದರ್ ಆಗಿ, ಒಬ್ಬ ಸ್ಟಾರ್ ಆಗಿ, ನೀವು ಯಾವ ರೀತಿ ಸಿನಿಮಾ ಅವರಿಂದ ಎಕ್ಸ್ಪೆಕ್ಟ್ ಸ್ಪರ್ಶದಿಂದ ನೀವು ನೋಡ್ಕೊಂಬಂದರೆ ಪ್ರತಿಯೊಂದು ಸಿನಿಮಾನೂ ಒಂದೊಂದು ಪಾತ್ರ ಮಾಡ್ಕೊಂಬಂದಿದ್ದಾರೆ. ಇವಾಗ ನೋಡಿ, ವಿಷ್ಣುವರ್ಧನ ಕಂಪ್ಲೀಟ್ಲಿ ಒಂದು ಎಂಟರ್ಟೈನರ್ ಮಾಡೋದು, ಕಾಮಿಡಿ ವಿತ್ ಎಂಟರ್ಟೈನರ್. ಅದಕ್ಕೆ ಪ್ರೀವಿಯಸ್ ಆಗಿ ಕೆಂಪೇಗೌಡ ಮಾಡೋದು ಕಂಪ್ಲೀಟ್ಲಿ ಆ್ಯಕ್ಷನ್. ಅದಾದಮೇಲೆ ವಿಷ್ಣುವರ್ಧನ ಬಂತು. ಅದಾದಮೇಲೆ ಈಗ ಬಂತು ನೆಗೆಟಿವ್ ಶೇಡು ಫುಲ್ಲು. ಇವಾಗ ಬಚ್ಚನ್ ಆ್ಯಂಗ್ರಿ ಯಂಗ್ ಮ್ಯಾನ್ ಶೇಡ್. ಸೊ ಈ ಥರ ಒಂದಾದ್ಮೇಲೆ ಒಂದು ಡಿಫ್ರೆಂಟ್ ಮೂವೀಸೇ ಮಾಡ್ಕೊಂಡು ಬಂದಿದ್ದಾರೆ. ಡಿಫ್ರೆಂಟ್ ಪಾತ್ರಗಳಲ್ಲೇ ಯಾವ ರೀತಿ ನೋಡಬೇಕು ಅಂತಿಲ್ಲ. ಖಂಡಿತವಾಗ್ಲೂ ಗೊತ್ತು ನೆಕ್ಸ್ಟ್ ಮೂವಿನ ಏನೋ ಒಂದು ಡಿಫ್ರೆಂಟ್ ಆಗಿರುತ್ತೆ. ಯಾಕಂದ್ರೆ ಪ್ರತಿಯೊಂದು ಫಿಲಮಲ್ಲಿ ಏನೋ ಒಂದು ಬೇರೆ ಬೇರೆ ಥರ ಟ್ರೈ ಮಾಡ್ತಾನೆ ಇರ್ತಾರೆ.
ಆ್ಯಂಡ್ ಬರೋ ಅಂಥ ಡೈರೆಕ್ಟರ್ಸು ಅಷ್ಟೇ ಏನೋ ಒಂದು ಬೇರೆ ಥರ ಮಾಡಿಸ್ಬೇಕಂತ ಅನ್ಕೊಂಡಿರ್ತಾರೆ. ಫೈನ್, ತುಂಬ ಹೊತ್ತು ಮಾತಾಡ್ಸ್ಬಿಡಿ. ನಾಳೆ ಬೇರೆ ರಾತ್ರಿ ಎಲ್ಲ ಫುಲ್ ನಿದ್ದೆ ಬಿಡ್ಬೇಕು ನೀವು, ನಿಮ್ಮ ಫ್ಯಾನ್ಸ್ ಇರ್ತಾರೆ ಎಲ್ಲ ಇರ್ತಾರೆ. ಇವತ್ತು ಮೋಸ್ಟ್ಲಿ ಬಂದು ಅರ್ಧ ಗಂಟೆ ಇದ್ದು ಹೋಗ್ತಾ ಇದ್ರಿ, ನಾನಿಲ್ಲಿ ಬಂದಿರೋದು 1 ಅವರ್ ಆಯ್ತು ಅನ್ಸುತ್ತೆ. ಸೊ ಅಟ್ಲೀಸ್ಟ್ ನಾಳೆ ಮಾಡೋದನ್ನ ಇವತ್ತು ಮಾಡೋಣ ಅಂತ ಚಿಕ್ಕ ಸ್ಮಾಲ್ ಸೆಲೆಬ್ರೇಷನ್. ಮನಸ್ಸೆಲ್ಲ ಹುಚ್ಚಾಯ್ತು, ಇದು ಏನು ಏಕೋ ಹೇಗೋ ನಾ ಕಾಣೆ. ಸುದೀಪ್ ಜೊತೆ ಮಾತಾಡ್ತಾ ಆಲ್ಮೋಸ್ಟ್ ಬೆಳಗ್ಗೆನೇ ಆಗೋಯ್ತು. ಸೊ ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡು ಸಾಕಷ್ಟು ವಿಷಯಗಳನ್ನ ಫ್ರೆಂಡ್ಸ್ ಜೊತೆ ಹಂಚ್ಕೊಂಡ್ರು. ಸೊ ಇದೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇದೇ ಇವತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. Treat you right like a lady. Wanna give you all my love, and will you be my lady? Yeah. Wanna be with you forever. Wanna be your tender lover. No I'll ever ever leave you. Will you be my lady? Yeah. ಕನಸೊಂದು ಹುಟ್ಟಾಯ್ತು, ನಿನ್ನ ಹೆಸರನ್ನಿಟ್ಟಾಯ್ತು, ಕತ್ತೇಲಿ ಚೆಲುವೆ ನನ್ನ